ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಉದ್ದ, ದಪ್ಪ ಹಾಗೂ ಕಪ್ಪು ಕೂದಲು ನಿಮ್ಮದಾಗಬೇಕೇ? ಕೆಲವು ಸರಳ ನೈಸರ್ಗಿಕ ಟಿಪ್ಸ್ಗಳು. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಮೆಂತ್ಯ ರಾತ್ರಿ ನೆನೆಸಿಡಿ. ಬೆಳಿಗ್ಗೆ ಅದನ್ನು ಪೇಸ್ಟ್ ಆಗಿ ರುಬ್ಬಿ ಅದಕ್ಕೆ 1 ಕಪ್ ತೆಂಗಿನ ಹಾಲು ಸೇರಿಸಿ ಕೊನೆಯಲ್ಲಿ ರೋಸ್ಮೆರಿ ಎಣ್ಣೆ 5 ರಿಂದ 6 ಹನಿಗಳು ಹಾಕಿ ಮಿಕ್ಸ್ ಮಾಡಿ ಈ ಪೇಸ್ಟನ್ನು ಕೂದಲಿಗೆ ಹಚ್ಚಿ 5 ರಿಂದ 10 ನಿಮಿಷ ಮಸಾಜ್ ಮಾಡಿ 15 ನಿಮಿಷ ಹಾಗೆ ಬಿಡಿ. ನಂತರ ನೀರಿನಿಂದ ಚೆನ್ನಾಗಿ ತೊಳೆಯಿರಿ. ಕೂದಲ ಬೆಳವಣಿಗೆ ಹೆಚ್ಚಿಸುತ್ತದೆ. ಕೂದಲು ಉದುರುವಿಕೆ ಕಡಿಮೆ ಮಾಡುತ್ತದೆ. ಕೂದಲಿಗೆ ನೈಸರ್ಗಿಕ ಶೈನಿಂಗ್ ನೀಡುತ್ತದೆ. ಡ್ಯಾಂಡ್ರಫ್ ಕಡಿಮೆ ಮಾಡುತ್ತದೆ. ಕೂದಲು ಮೃದು ಮತ್ತು ದಪ್ಪವಾಗುತ್ತದೆ. ತಿಂಗಳಿಗೊಮ್ಮೆ ಮೆಹಂದಿ ಪುಡಿಯನ್ನು ಮೊಸರಿನಲ್ಲಿ ಕಲಸಿ ತಲೆಗೆ ಹಚ್ಚಿ 1 ಗಂಟೆಯ ನಂತರ ಬಿಟ್ಟು ಸ್ನಾನ ಮಾಡಿದರೆ ಕೂದಲಿಗೆ ಒಳ್ಳೆಯ ಆರೈಕೆ ಹಾಗೂ ಕಂಡೀಷನರ್ ದೊರೆಯುತ್ತದೆ. ತಾಜಾ ಅಲೋವೆರಾ ಜೆಲ್ಲನ್ನು ತೆಗೆದುಕೊಳ್ಳಿ. ಇದನ್ನು ನೆತ್ತಿಗೆ ಹಚ್ಚಿ 20 ರಿಂದ 30 ನಿಮಿಷ ಬಿಡಿ. ನಂತರ ತೊಳೆಯಿರಿ. ತಲೆಹೊಟ್ಟು ಕಡಿಮೆ ಮಾಡುತ್ತದೆ. ಕೂದಲ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ. ತಲೆಗೆ ಸ್ನಾನ ಮಾಡಿದ ನಂತರ ಒದ್ದೆ ಕೂದಲನ್ನು ಬಾಚಬೇಡಿ. ಒದ್ದೆಯಲ್ಲಿ ಕೂದಲು ಹೆಚ್ಚಾಗಿ ಉದುರುತ್ತದೆ. ತೆಂಗಿನ ಎಣ್ಣೆಯಲ್ಲಿ ಕರಿಬೇವಿನ ಎಲೆಗಳನ್ನು ಬಿಸಿ ಮಾಡಿ ತಣ್ಣಗಾದ ನಂತರ ಕೂದಲಿಗೆ ಹಚ್ಚಿ ಕೂದಲು ಬೇರುಗಳನ್ನು ಬಲಪಡಿಸುತ್ತದೆ. ಕೂದಲು ಉದುರುವುದು ಕಡಿಮೆಯಾಗುತ್ತದೆ. ಸ್ವಲ್ಪ ಬೆಚ್ಚಗಿನ ತೆಂಗಿನ ಎಣ್ಣೆಯಿಂದ 5 ರಿಂದ 10 ನಿಮಿಷ ನೆತ್ತಿಗೆ ಮಸಾಜ್ ಮಾಡಿ ಬೇರುಗಳನ್ನು ಬಲಪಡಿಸುತ್ತದೆ. ಕೂದಲು ಉದುರುವುದನ್ನು ಕಡಿಮೆ ಮಾಡುತ್ತದೆ. ಕೂದಲಿಗೆ ನೈಸರ್ಗಿಕ ಶೈನಿಂಗ್ ನೀಡುತ್ತದೆ. ಈರುಳ್ಳಿಯನ್ನು ಸಣ್ಣ ತುಂಡುಗಳಾಗಿ ಕತ್ತರಿಸಿ ಅದನ್ನು ನೀರಿನಲ್ಲಿ ಹಾಕಿ 10 ರಿಂದ 15 ನಿಮಿಷ ಕುದಿಸಿ ತಣ್ಣಗಾದ ನಂತರ ಸೋಸಿ ಸ್ಪ್ರೇ ಬಾಟಲಿಯಲ್ಲಿ ಹಾಕಿ ಕೂದಲಿಗೆ ಸ್ಪ್ರೇ ಮಾಡಿ ಮಸಾಜ್ ಮಾಡಿ 15 ರಿಂದ 20 ನಿಮಿಷ ಹಾಗೆ ಬಿಡಿ. ನಂತರ ತೊಳೆಯಿರಿ. ತಲೆಹೊಟ್ಟು ಕೂದಲು ಉದುರುವಿಕೆ ಕಡಿಮೆ ಮಾಡುತ್ತದೆ. ಕೂದಲ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ. ಸ್ವಲ್ಪ ಬಿಸಿ ನೀರಿಗೆ ನೆಲ್ಲಿಕಾಯಿ ಪುಡಿ, ಸ್ವಲ್ಪ ಮೆಹಂದಿ ಪುಡಿ, ಚಹಾ ಪೌಡರ್, ಲಿಂಬೆ ರಸ ಹಾಗೂ ರೋಸ್ ವಾಟರ್ ಹಾಕಿ 5 ರಿಂದ 6 ಗಂಟೆಗಳ ಕಾಲ ನೆನೆಸಿ ನಂತರ ಅದನ್ನು ಕೂದಲಿಗೆ ಹಚ್ಚಿ 2 ಗಂಟೆಗಳ ನಂತರ ತಲೆ ಸ್ನಾನ ಮಾಡಿ. ಇದರಿಂದ ಕೂದಲು ಆರೋಗ್ಯವಾಗಿ ಇರುತ್ತದೆ. 1 ಲೋಟ ಬಿಸಿ ನೀರಿನಲ್ಲಿ 1 ಹಿಡಿಯಷ್ಟು ತುಳಸಿ ಎಲೆಯನ್ನು ಹಾಕಿ ಕುದಿಸಿ ನಂತರ 2 ಚಮಚ ಟೀ ಪೌಡರನ್ನು ಹಾಕಿ ಮತ್ತೆ ಕುದಿಸಿ ಸ್ವಲ್ಪ ತಣ್ಣಗಾದ ನಂತರ ಅದನ್ನು ಶೋಧಿಸಿ ಆ ರಸವನ್ನು ತಲೆಯ ಬುಡಕ್ಕೆ ಹಾಗೂ ಕೂದಲಿಗೆ ಹಚ್ಚಿ ಮಸಾಜ್ ಮಾಡಿ ಅರ್ಧ ಗಂಟೆಯ ನಂತರ ತಲೆಗೆ ಸ್ನಾನ ಮಾಡಿ. ಯಾವಾಗಲೂ ಕೂದಲನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳಿ. ಕೂದಲು ಸ್ವಚ್ಛವಾಗಿದ್ದರೆ ಹೊಟ್ಟು ತುರಿಕೆ ಕಡಿಮೆಯಾಗಿ ಕೂದಲು ಉದುರುವುದು ಕಡಿಮೆಯಾಗುತ್ತದೆ. ತಲೆಗೆ ಎಣ್ಣೆ ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡಿ ಅರ್ಧ ಗಂಟೆ ನಂತರ ಹೇರ್ ವಾಶ್ ಮಾಡಿದರೆ ತಂಪಾಗುತ್ತದೆ ಹಾಗೂ ಕೂದಲು ಉದುರುವುದು ಕ್ರಮೇಣ ಕಡಿಮೆಯಾಗುತ್ತದೆ. 2 ತಿಂಗಳಿಗೊಮ್ಮೆ ಮೊಟ್ಟೆಯ ಬಿಳಿ ಭಾಗ ಕೂದಲಿಗೆ ಹಚ್ಚಿ ಒಣಗಿದ ನಂತರ ತಲೆಗೆ ಸ್ನಾನ ಮಾಡಿ. ಇದು ಕೂದಲು ರೇಷ್ಮೆಯಂತೆ ಶೈನಿಂಗ್ ಆಗುವುದಲ್ಲದೆ ಕೂದಲು ಉದುರುವುದು ಕಡಿಮೆಯಾಗುತ್ತದೆ. ಅಕ್ಕಿ, ಮೆಂತ್ಯ, ಅಗಸೆ ಬೀಜ, ಕಾಫಿ ಪುಡಿಯನ್ನು ಬಾದಾಮಿ ಎಣ್ಣೆ, ಅಲೋವೆರಾ ಜೆಲ್ ಮತ್ತು ವಿಟಮಿನ್ ಇ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಸಿ ತಣ್ಣಗಾದ ನಂತರ ಸ್ಪ್ರೇ ಬಾಟಲಿಗೆ ಹಾಕಿ ಕೂದಲಿಗೆ ಸಿಂಪಡಿಸಿ ಮಸಾಜ್ ಮಾಡಿ 20 ನಿಮಿಷಗಳ ನಂತರ ತೊಳೆಯಿರಿ. ವಾರಕ್ಕೆ 2 ರಿಂದ 3 ಬಾರಿ ಮಾಡಿ ಕೂದಲು ಉದುರುವುದು ಕಡಿಮೆಯಾಗಿ ತಲೆಹೊಟ್ಟು ಕಡಿಮೆಯಾಗಿ ಕೂದಲ ಬೆಳವಣಿಗೆಯಾಗುತ್ತದೆ. ಕೊಬ್ಬರಿ ಎಣ್ಣೆಯನ್ನು ಕರಿಬೇವಿನ ಎಲೆಗಳೊಂದಿಗೆ ಕುದಿಸಿ ತಣ್ಣಗಾದ ಬಳಿಕ ಕೂದಲಿನ ಬುಡಕ್ಕೆ ಹಚ್ಚಿದರೆ ಕೂದಲು ಕಪ್ಪಾಗುತ್ತದೆ. ಕೂದಲು ದಟ್ಟವಾಗಿ ಬೆಳವಣಿಗೆಯಾಗಲು ಆರೋಗ್ಯವಾದ ಆಹಾರ, ಎಣ್ಣೆ ಹಾಗೂ ಸ್ವಚ್ಛತೆ ಇದನ್ನೆಲ್ಲ ಅನುಸರಿಸಿದರೆ ಕೂದಲು ದಟ್ಟವಾಗಿ ಬೆಳವಣಿಗೆ ಆಗಲು ಸಾಧ್ಯ. ಬೇಸಿಗೆಯಲ್ಲಿ ತಲೆ ತಂಪಾಗಿರಲು ಅಲೋವೆರಾ ಜೆಲ್ ಸ್ವಲ್ಪ ರೋಸ್ ವಾಟರ್ ಮಿಕ್ಸ್ ಮಾಡಿ ಕೂದಲಿಗೆ ಹಚ್ಚಿ 15 ನಿಮಿಷ ಬಿಡಿ.
ನಂತರ ತೊಳೆಯಿರಿ. ನೆತ್ತಿ ತಂಪಾಗುತ್ತದೆ, ಕೂದಲು ಆರೋಗ್ಯಕರವಾಗುತ್ತದೆ. ಉದ್ದವಾದ ಕೂದಲಾದರೆ ಸಿಕ್ಕು ಬಿಡಿಸುವುದು ಬಹಳ ಕಷ್ಟವಾಗುತ್ತದೆ. ಹಾಗಿದ್ದಲ್ಲಿ ಏನು ಮಾಡಬೇಕೆಂದರೆ, ಸಣ್ಣ ಕಪ್ ಕಂಡೀಷನರ್ ತೆಗೆದುಕೊಂಡು ಅದಕ್ಕೆ 10 ಕಪ್ ನೀರು ಸೇರಿಸಿ ಅದನ್ನು ಸ್ಪ್ರೇ ಬಾಟಲಿನಲ್ಲಿ ಹಾಕಿ ಸಿಕ್ಕು ಬಿಡಿಸುವಾಗ ಕೂದಲಿಗೆ ಸ್ಪ್ರೇ ಮಾಡಿದರೆ ಕೆಲಸ ಸುಲಭವಾಗುತ್ತದೆ. ಈರುಳ್ಳಿ ರಸ ತಲೆಗೆ ಹಚ್ಚಿ 20 ರಿಂದ 30 ನಿಮಿಷ ಹಾಗೆ ಬಿಟ್ಟು ನಂತರ ಹೇರ್ ವಾಶ್ ಮಾಡಿ. ಕೂದಲು ಚೆನ್ನಾಗಿ ಬೆಳೆಯುತ್ತದೆ, ಕೂದಲು ಉದುರುವಿಕೆ ಕಡಿಮೆಯಾಗುತ್ತದೆ. 1 ಚಮಚ ಲಿಂಬೆ ರಸ, 2 ಚಮಚ ತೆಂಗಿನ ಎಣ್ಣೆ ಮಿಶ್ರಣ ಮಾಡಿ ಕೂದಲಿಗೆ ಹಚ್ಚಿ ಮಸಾಜ್ ಮಾಡಿ 15 ರಿಂದ 20 ನಿಮಿಷ ಬಿಡಿ. ನಂತರ ಕೂದಲನ್ನು ತೊಳೆಯಿರಿ. ನೆತ್ತಿ ಸ್ವಚ್ಛವಾಗುತ್ತದೆ, ತಲೆಹೊಟ್ಟು ಮತ್ತು ಇಚ್ಚಿಂಗ್ ಸಮಸ್ಯೆ ಕಡಿಮೆಯಾಗುತ್ತದೆ. ಟೀ ಡಿಕಾಕ್ಷನ್ ತಯಾರಿಸಿ ತಣ್ಣಗಾದ ನಂತರ ಕೂದಲು ವಾಶ್ ಮಾಡುವುದರಿಂದ ಕೂದಲು ಉದುರುವುದು ನಿಲ್ಲುತ್ತದೆ. ಕೂದಲಿಗೆ ಜಿಡ್ಡಿನ ಅವಶ್ಯಕತೆ ಇರುವುದರಿಂದ ಮಲಗುವ ಮುನ್ನ ತಲೆಗೆ ತೆಂಗಿನ ಎಣ್ಣೆಯಿಂದ ಮಸಾಜ್ ಮಾಡಿ ಮಾರನೆಯ ದಿನ ತಲೆಗೆ ಉಗುರು ಬೆಚ್ಚಗಿನ ನೀರಿನಿಂದ ಸ್ನಾನ ಮಾಡಿ. ತಲೆಗೆ ನೆಲ್ಲಿಕಾಯಿ ಉಪಯೋಗಿಸುವುದರಿಂದ ಬಿಳಿ ಕೂದಲು ಬರದಂತೆ ತಡೆಯಬಹುದು. ಅಲೋವೆರಾ ತುಂಡುಗಳನ್ನು ನೀರಿನಲ್ಲಿ ಕುದಿಸಿ ತಣ್ಣಗಾದ ಮೇಲೆ ಕೂದಲನ್ನು ತೊಳೆಯಿರಿ. ಕೂದಲು ಮೃದುವಾಗುತ್ತದೆ, ನೈಸರ್ಗಿಕ ಶೈನಿಂಗ್ ಬರುತ್ತದೆ. ವಾರಕ್ಕೊಮ್ಮೆ ಅಥವಾ 15 ದಿನಕ್ಕೊಮ್ಮೆ ಮೆಂತ್ಯವನ್ನು ರುಬ್ಬಿ ಹಚ್ಚಿಕೊಂಡು ಹೇರ್ ವಾಶ್ ಮಾಡುವುದರಿಂದ ತಲೆಗೆ ತಂಪು ಹಾಗೂ ಹೊಟ್ಟು ನಿವಾರಣೆಯಾಗುವುದು. ಮೆಹಂದಿ ಎಲೆ ಪೇಸ್ಟ್ ಅಥವಾ ಮೆಹಂದಿ ಪುಡಿಯನ್ನು ತಲೆಗೆ ಹಚ್ಚಿ ಸ್ನಾನ ಮಾಡುವುದರಿಂದ ತಲೆ ಹೊಟ್ಟು ಕಡಿಮೆಯಾಗಿ ಕೂದಲಿಗೆ ಕಂಡೀಷನರ್ ದೊರೆಯುತ್ತದೆ. ಕರಿಬೇವಿನ ಎಲೆಗಳು, ನೆಲ್ಲಿಕಾಯಿ ಪೌಡರ್, ತೆಂಗಿನ ಎಣ್ಣೆ, ಅಲೋವೆರಾ, ಮೆಹಂದಿ ಪೌಡರ್ ಎಲ್ಲ ಪದಾರ್ಥಗಳನ್ನು ಮಿಶ್ರಣ ಮಾಡಿ ಬೆಚ್ಚಗಿನ ತೆಂಗಿನ ಎಣ್ಣೆಗೆ ಸೇರಿಸಿ ಪೇಸ್ಟ್ ಮಾಡಿ ಕೂದಲಿಗೆ ಹಚ್ಚಿ 1 ರಿಂದ 2 ಗಂಟೆ ಬಿಡಿ. ನಂತರ ಕೂದಲು ವಾಶ್ ಮಾಡಿ. ಬಿಳಿ ಕೂದಲನ್ನು ಕಡಿಮೆ ಮಾಡುತ್ತದೆ, ಕೂದಲು ಉದುರುವಿಕೆ ತಡೆಯುತ್ತದೆ, ಕೂದಲು ಕಪ್ಪಾಗಿ ಶೈನಿಂಗ್ ಬರುತ್ತದೆ. ಮೊಸರನ್ನು ತಲೆಗೆ ಹಚ್ಚಿ ಕೂದಲನ್ನು ತೊಳೆದರೆ ಕೂದಲು ಕಾಂತಿಯುತವಾಗಿ ಹಾಗೂ ಆರೋಗ್ಯವಾಗಿಯೂ ಇರುತ್ತದೆ. ತೆಂಗಿನ ಎಣ್ಣೆಯನ್ನು ಸ್ವಲ್ಪ ಬಿಸಿ ಮಾಡಿ ನಂತರ ಅದಕ್ಕೆ ದಾಸವಾಳದ ಹೂವುಗಳನ್ನು ಕಿವುಚಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಕೂದಲಿಗೆ ಹಚ್ಚುವುದರಿಂದ ಕೂದಲಿಗೆ ಉತ್ತಮ ಸಂರಕ್ಷಣೆ ದೊರೆಯುವುದು. ಬಾದಾಮಿ ಎಣ್ಣೆ ತಲೆಗೆ ಒಳ್ಳೆಯದು. ಇದನ್ನು ವಾರಕ್ಕೆ 1 ಬಾರಿ ಹಚ್ಚಿ ಮಸಾಜ್ ಮಾಡಿ 1 ಗಂಟೆ ನಂತರ ಕೂದಲು ತೊಳೆಯಿರಿ. ಕೂದಲು ಚೆನ್ನಾಗಿ ಬೆಳವಣಿಗೆಯಾಗುತ್ತದೆ. ಭೃಂಗರಾಜ ರಸ ಎಣ್ಣೆಯಲ್ಲಿ ಬಿಸಿ ಮಾಡಿ ಕೂದಲಿಗೆ ಹಚ್ಚಿ ಮಸಾಜ್ ಮಾಡಿ 1 ಗಂಟೆಯ ನಂತರ ಕೂದಲು ತೊಳೆಯಿರಿ. ಕೂದಲು ಉದುರುವುದು ಕಡಿಮೆಯಾಗಿ ಕೂದಲು ಚೆನ್ನಾಗಿ ಬೆಳವಣಿಗೆಯಾಗುತ್ತದೆ. ಅರ್ಧ ಕಪ್ ಅಕ್ಕಿಯನ್ನು 2 ಕಪ್ ನೀರಿನಲ್ಲಿ ನೆನೆಸಿ 2 ಗಂಟೆ ಬಿಡಿ. ನಂತರ ಅಕ್ಕಿ ನೀರನ್ನು ಸೋಸಿ ಅಕ್ಕಿ ನೀರನ್ನು ಕೂದಲಿಗೆ ಹಚ್ಚಿ 5 ರಿಂದ 10 ನಿಮಿಷ ಬಿಡಿ. ನಂತರ ಚೆನ್ನಾಗಿ ತೊಳೆಯಿರಿ. ಇದು ಕೂದಲು ಒಡೆಯುವಿಕೆ ಕಡಿಮೆ ಮಾಡುತ್ತದೆ, ಕೂದಲು ಗಟ್ಟಿಯಾಗುತ್ತದೆ, ಕೂದಲಿಗೆ ಶೈನಿಂಗ್ ಬರುತ್ತದೆ. ತುಂಬ ಬಿಸಿ ನೀರಿನಲ್ಲಿ ತಲೆ ತೊಳೆಯಬೇಡಿ. ಅರ್ಧ ತೆಂಗಿನಕಾಯಿಯನ್ನು ತುರಿದು ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ರುಬ್ಬಿ ಶೋಧಿಸಿ ಹಾಲನ್ನು ತಲೆಗೆ ಹಚ್ಚಿ ಮಸಾಜ್ ಮಾಡಿ ಅರ್ಧ ಗಂಟೆಯ ನಂತರ ಕೂದಲು ವಾಶ್ ಮಾಡಿ. ಹೀಗೆ ಮಾಡುವುದರಿಂದ ಕೂದಲು ಉದುರುವುದು ಕಡಿಮೆಯಾಗಿ ಕಪ್ಪಾಗಿ ದಟ್ಟವಾಗಿ ಬೆಳವಣಿಗೆಯಾಗುತ್ತದೆ. ದಾಸವಾಳ ಸೊಪ್ಪು ಮತ್ತು ಮದರಂಗಿ ಸೊಪ್ಪು ರುಬ್ಬಿ ಕೂದಲಿಗೆ ಹಚ್ಚಿ 1 ಗಂಟೆಯ ನಂತರ ಕೂದಲನ್ನು ತೊಳೆಯಿರಿ. ಕೂದಲು ಚೆನ್ನಾಗಿ ಬೆಳವಣಿಗೆಯಾಗುತ್ತದೆ. ತಲೆ ಕೂದಲನ್ನು ಚೆನ್ನಾಗಿ ಬಾಚಿ ಸಡಿಲವಾಗಿ ಜಡೆ ಹಾಕಬೇಕು. ಬಹಳ ಬಿಗಿಯಾಗಿ ಜಡೆ ಹಾಕುವುದರಿಂದ ಕೂದಲು ಉದುರುತ್ತದೆ. ಲಿಂಬೆ ರಸ ತಲೆಬುಡಕ್ಕೆ ಹಚ್ಚಿ ಅರ್ಧ ಗಂಟೆ ನಂತರ ಕೂದಲು ವಾಶ್ ಮಾಡಿದರೆ ಕ್ರಮೇಣ ಡ್ಯಾಂಡ್ರಫ್ ಕಡಿಮೆ ಆಗುವುದು. ತುಂಬ ಡ್ಯಾಂಡ್ರಫ್ ಇರುವವರು ವಾರಕ್ಕೆ 2 ಬಾರಿ ಮಾಡಿದರೆ ಒಳ್ಳೆಯದು. ಪ್ರತಿನಿತ್ಯ ಉಪಯೋಗಿಸುವ ಬಾಚಣಿಕೆಯನ್ನು
ವಾರಕ್ಕೊಮ್ಮೆಯಾದರೂ ಕ್ಲೀನ್ ಮಾಡಬೇಕು. ತುಂಬ ಡ್ಯಾಂಡ್ರಫ್ ಇರುವವರು 2 ದಿನಕ್ಕೊಮ್ಮೆ ಬಾಚಣಿಗೆ ಕ್ಲೀನ್ ಮಾಡಿ. ಲಿಂಬೆಹಣ್ಣಿನ ಸಿಪ್ಪೆ ಹಾಗೂ ಕರಿಬೇವಿನ ಎಲೆಗಳನ್ನು ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಿ ನಂತರ ಪುಡಿ ಮಾಡಿ ಅದಕ್ಕೆ ಸ್ವಲ್ಪ ಮೆಂತೆ ಹಾಕಿ ಪುಡಿ ಮಾಡಿ ಈ ಪುಡಿಯನ್ನು ಸೀಗೆ ಪುಡಿಗೆ ಮಿಶ್ರಣ ಮಾಡಿ ಡಬ್ಬದಲ್ಲಿ ತುಂಬಿಸಿ ತಲೆ ಸ್ನಾನ ಮಾಡುವಾಗ ಇದನ್ನು ಉಪಯೋಗಿಸಿ. ಇದರಿಂದ ತಲೆ ಕೂದಲು ಉದುರುವುದು ಕಡಿಮೆಯಾಗುವುದು ಹಾಗೂ ಕೂದಲು ಶೈನಿಂಗ್ ಆಗುವುದು. ಕೆಂಪು ದಾಸವಾಳದ ಹೂವಿನ ಗಿಡದ ಎಲೆಗಳನ್ನು ಸಣ್ಣ ಸಣ್ಣ ಚೂರುಗಳನ್ನಾಗಿ ಕತ್ತರಿಸಿ ಒಂದು ಪಾತ್ರೆಯಲ್ಲಿ ನೀರನ್ನು ಹಾಕಿ ಎಲೆಗಳನ್ನು ಹಾಕಿ ಕುದಿಸಿ ತಣ್ಣಗಾದ ನಂತರ ಶೋಧಿಸಿ ಕೂದಲಿನ ಬುಡಕ್ಕೆ ಹಚ್ಚಿ 1 ಗಂಟೆಯ ನಂತರ ಕೂದಲನ್ನು ತೊಳೆಯಿರಿ. ಕೂದಲು ಉದುರುವಿಕೆ ಕಡಿಮೆಯಾಗುತ್ತದೆ. ಕರಿಬೇವಿನ ಎಲೆಗಳನ್ನು ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಿ ನಂತರ ಆ ಎಲೆಗಳನ್ನು ಪುಡಿ ಮಾಡಿ ಅದನ್ನು ತೆಂಗಿನ ಎಣ್ಣೆಗೆ ಮಿಕ್ಸ್ ಮಾಡಿ ಎಣ್ಣೆಯನ್ನು ದಿನನಿತ್ಯ ಮಲಗುವ ಮುನ್ನ ತಲೆಗೆ ಮಸಾಜ್ ಮಾಡಬೇಕು. ಇದರಿಂದ ಕೂದಲಿನ ಕಾಂತಿ ಹೆಚ್ಚುತ್ತದೆ. ಪೋಷಕಾಂಶ ಇರುವ ಆಹಾರ ತಿನ್ನಿ. ಹಣ್ಣುಗಳು ಮತ್ತು ಪ್ರೋಟೀನ್ ಆಹಾರ ಹೆಚ್ಚು ತಿನ್ನಿ. ಮೆಂತ್ಯ, ನೆಲ್ಲಿಕಾಯಿ, ಭೃಂಗರಾಜ, ಕರಿಬೇವು, ದಾಸವಾಳ, ವೀಳ್ಯದೆಲೆ, ಕೊಬ್ಬರಿ ಎಣ್ಣೆಯಲ್ಲಿ ಬಿಸಿ ಮಾಡಿ ಕೂದಲಿಗೆ ಹಚ್ಚಿ ಕೂದಲು ಉದುರುವುದು ಕಡಿಮೆಯಾಗಿ ಕೂದಲು ಬೆಳವಣಿಗೆಯಾಗುತ್ತದೆ. ಅಗಸೆ ಬೀಜ ರುಬ್ಬಿ ಅಥವಾ ನೀರಿಗೆ ಹಾಕಿ ಕುದಿಸಿ ಕೂದಲಿಗೆ ಹಚ್ಚಿ ಕೂದಲು ಉದುರುವುದು ಕಡಿಮೆಯಾಗುತ್ತದೆ. ಯಾವಾಗಲೂ ರಾತ್ರಿ ಮಲಗುವ ಮುಂಚೆ ಕೂದಲನ್ನು ಬಿಚ್ಚಿ ಹಾಗೆ ಬಿಡಬೇಡಿ. ಮಲಗುವಾಗ ತುದಿವರೆಗೂ ಜಡೆ ಹೆಣೆಯಿರಿ. ಕೂದಲಿನ ಆರೈಕೆಗೆ ಆಹಾರದಲ್ಲಿ ಐರನ್ ಹಾಗೂ ಪ್ರೋಟೀನ್ ಇರುವಂತಹ ಆಹಾರಗಳನ್ನು ಉಪಯೋಗಿಸುವುದು ಉತ್ತಮ. ಈ ಮಾಹಿತಿಯು ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಕ್ಕೊಂದು ಲೈಕ್ ಮಾಡಿ, ವಿಡಿಯೋವನ್ನು ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ಹೊಸಬರು ವಿಡಿಯೋ ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.